ಅದ್ ಯಾಕೆ ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ಬೊಕ್ಕಸದಲ್ಲಿ ದುಡ್ಡಿಲ್ಲ. ಫ್ರೀ 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 ಅಂತ ಮಾಡ್ಕೊಂಡು ಬಂದ್ಬಿಟ್ಟು ನಿಜಾನ ಒರಿಜಿನಲ್ ಫ್ಯಾಕ್ಟ್ ಇದಿರೋದು. ರೈತರನ್ನ ರೋಡ್ಗಳಲ್ಲಿ 8 ದಿನ 10 ದಿನ ನೀವು ಇಡ್ಸ್ಕೊಂಡು ಅವಾಗ ಬಂದು ಏನೋ ಒಂದ್ ಕೊಡೋದು ಏಕ್ದಮ್ ಹೇಳ್ರಿ ಖುಷಿ ಪಡ್ತಾರೆ. ನೋಡಿ ಮೊನ್ನೆ ಬೆಳಗಾವಿ ಭಾಗದಲ್ಲಿ ಹೌದಣ್ಣ ದೊಡ್ಡ ಸ್ಟ್ರೈಕ್ ದೊಡ್ಡದಾಯ್ತು. ಬಾಗಲಕೋಟೆನಲ್ಲಿ ಗಾಡಿಗಳೇ ಸುಟ್ಟಾಕ್ಬಿಟ್ರಲ್ಲ ಹೌದು ಏನಣ್ಣ ಅದ್ರ ಅರ್ಥ? ನೋಡಿ ನಂಗೆ ಒಂದ್ ಕಡೆ ಅನ್ಸೋದು ಅಲ್ಲೆಲ್ಲ ರೈತ ಒದ್ದಾಡ್ತಿದ್ದಾನೆ. ಹೌದು ಅಣ್ಣ. ಆಮೇಲೆ ಅದ್ರಲ್ಲೂ ರಾಜಕೀಯವಾಗಿ ಬೆಳೆ ಬೇಯ್ಬೇಕು. ಅಷ್ಟು ದಿನ ವರ್ಷ 9 ಕಾಲ ಸಪೋರ್ಟ್ ಇಲ್ದಿರೋರು ಅಲ್ಲಿ ಸಪೋರ್ಟ್ ಬರ್ತಾರೆ. ಸಿಂಪಲ್ ನೋಡ್ರಿ ಅಣ್ಣ. ನಾನು ನನ್ನ ಕರೆದ್ರು ಈ ಟೈಮಲ್ಲಿ ಬರಲ್ಲಪ್ಪ ನಾನು. ಯಾಕೆ ಆ ಟೈಮಲ್ಲಿ ಅದ್ರನ್ನೊಂದು ಹಾಕ್ತಾರೆ. ಇದೇ ಟೈಮಲ್ಲಿ ಬರ್ಬೇಕಿತ್ತ, ಇಷ್ಟು ದಿನ ಕಾಣಿಸಿರ್ಲಿಲ್ವಾ, 24 ಗಂಟೆ ನಾನು ಇದೀನ ರೈತರ ಜೊತೆ. ಇವಾಗ ಹಂಗಿಲ್ದಿರ ಹೋಗಿದ್ರೆ ಇವತ್ತು ಹಳ್ಳಿ ಕಾರ ಅನ್ನೋದು ಬರ್ತಾ ಇರ್ಲಿಲ್ಲ. ಎಲ್ಲೋ ಹೋಗ್ಬಿಟ್ಟು ನಾನು ಕುತ್ಕೊಂಡ್ಬಿಟ್ಟ ಸುಮ್ನೆ ಇಂಟರ್ವ್ಯೂಗಳು ಮಾತ್ರ ಮಾಡ್ಕೊಂಡಿದ್ಬಿಟ್ರೆ ದನ ಬೆಳೆಯೋದಣ್ಣ. ಯಾಕೆಂದ್ರೆ ನೀವು ಶ್ರೀಮಂತ ರೈತರ ತರ ಕಾಣಿಸ್ತೀರ ನಮ್ಗೆ. ಹೌದಣ್ಣ. ದುಡ್ಡು ಕಾಸು ಆಸ್ತಿ ಪಾಸ್ತಿ ಇರುವಂತ ಮತ್ತು ರೈತಾಪಿಲೆ ಇರುವಂತ ರೈತರು. ಹೌದು. ಇನ್ನೊಂದ್ ಕಡೆ ಬಹಳ ಒದ್ದಾಡ್ತಿರೋ ರೈತರು ನೋಡ್ತೀವಿ. ಏನಾಗ್ಬೇಕು ಅನ್ಸುತ್ತೆ ನಿಮ್ಗೆ? ಅಣ್ಣ ರೈತರ ಮನವಿಗಳನ್ನ ಫಸ್ಟ್ ಕೇಳ್ರಿ. ಅವ್ರ ಮನದಾಳದ ಮಾತುಗಳು, ಆಗು ಹೋಗುಗಳು, ಕಷ್ಟಗಳು. ಆಮೇಲೆ ರೈತ ಎಲ್ಲೋ ಒಂದ್ ಕಡೆ ತಪ್ಪು ಯಾಕೆ ಮಾಡ್ತಾವನೆ. ಕೆಲವರು ಹೆಂಗೆ ಅಂದ್ರೆ ಇನ್ಫಾರ್ಮೇಶನ್ ಕಡಿಮೆ ಐತೆ ಅಣ್ಣ. ಎಷ್ಟೋ ಸಬ್ಸಿಡಿಗಳು ಗೌರ್ಮೆಂಟ್ ಇಂದ ಬರೋದ್ ಗೊತ್ತೇ ಇಲ್ಲ, ಎಷ್ಟೋ ಲೋನ್ಸ್ ಬರೋದ್ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾಹಿತಿ ಮಾಡೋದಕ್ಕೆ ಬಿಟ್ಟಿದ್ದೀರಾ ನೀವು ಜನನ? ಇಲ್ಲ. ಅದು ಬಿಟ್ಟು ಬೇರೆ ಎಲ್ಲಾನು ಮಾಡ್ತಾ ಇದ್ದಾರೆ.